ಮೊದಲ ಬಾರಿ ಕರುನಾಡ ವಿಜಯ ಸೇನೆ ಸಂಘಟನೆ ವತಿಯಿಂದ ಹೆಬ್ಬೂರು ಹೋಬಳಿ ಘಟಕದಿಂದ ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಅದರಲ್ಲೂ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಉಚಿತ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ತಿಳಿಸಿದ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ತಿಳಿಸಿದ ಹಾಗೆ ಅಂದಿನ ಕಾಲದಲ್ಲಿ ಒಬ್ಬ ಮನುಷ್ಯ ಮಿನಿಮಮ್ 100 ವರ್ಷದ ಮೇಲೆ ಬದುಕ್ತಿದ್ದಂತೆ. ಆದರೆ ಈಗಿನ ಮನುಷ್ಯರು ಈ ಮೆಡಿಸಿನ್ ಪ್ರಪಂಚದಲ್ಲಿ ಯಾವ ರೀತಿ ಆಗಿದೆ ಅಂದರೆ 40 ವರ್ಷಕ್ಕೆ ಇಲ್ಲ 50-60 ವರ್ಷಕ್ಕೆ ಬದುಕರೆ ಹೆಚ್ಚಾಗ್ಬಿಟ್ಟಿದೆ. ಅಂದರೆ ಆಗಿನ ಕಾಲದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ತಲೆನೋವು ಬಂತು ಅಂತಂದರೆ ಮನೆಯಲ್ಲೇ ಇರ್ತಕ್ಕಂತಹ ಜೀರಿಗೆ ಸಂಬಂಧಪಟ್ಟಂತೆ ಮತ್ತಿತರ ಯೋಚನೆ ಮುಖಾಂತರ ಕಾಯಿಲೆಗಳನ್ನ ನಿರ್ಮಾಣ ಮಾಡ್ಕೊತಿದ್ರು. ಆದರೆ ಇತ್ತೀಚೆಗೆಗಳಲ್ಲಿ ಒಂದು ಓವರ್ ಡೋಸ್ ತಗೊಳ್ಳೋದು ಮತ್ತಿತರ ಅಂತ ಕಾಯಿಲೆಗಳಿಗೆ ಮೆಡಿಸಿನ್ ಕಾಯಿಲೆಗಳಿಂದ ಜನರು ಈಗಾಗಲೇ ಕಂಗೆಟ್ಟೋಗಿದ್ದಾರೆ. ದಯವಿಟ್ಟು ಹೆಚ್ಚಿಗೆ ಪುರಾತನ ಕಾಲದಲ್ಲಿ ಇದ್ದಂತಹ ಆಯುರ್ವೇದಿಕ್ ತಪಾಸಣಾ ಶಿಬಿರಕ್ಕೆ ಹಲವಾರು ಸಂಘಟನೆಗಳು ಹೆಚ್ಚಿನ ಮಹತ್ವ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಕಾರ್ಯಕ್ರಮ ಮಾಡಲು ನನ್ನ ಜೊತೆಗೆ ನನ್ನ ಸಂಘಟನೆಯ ಕುಟುಂಬ ಸದಸ್ಯರು ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಸಂಘಟನೆಗಳಲ್ಲಿ ಮನವಿ ನೋಡಿ, ಈಗಾಗಲೇ ಕನ್ನಡಕ್ಕೆ ಸಂಬಂಧಪಟ್ಟಂಥ ಶಾಲೆಗಳು ಈಗಾಗಲೇ ಮುಚ್ಚಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದ್ದೇವೆ. ಎಷ್ಟಾಗಬೇಕು ಅಷ್ಟು ಶಾಲೆ ವಿದ್ಯಾರ್ಥಿಗಳು ಕನ್ನಡ ಶಾಲೆ ಬರ್ತಿಲ್ಲ ಅಂತೇಳಿ ನಾನು ಸರ್ಕಾರಕ್ಕೆ ಪ್ಲಸ್ ಕನ್ನಡ ಪರ ಸಂಘಟನೆಗಳಿಗೆ ಇಷ್ಟೇ ಮನವಿ ಮಾಡೋದು, ದಯವಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮಾತ್ರ ಸರ್ಕಾರಿ ಹುದ್ದೆ ಅಂತ ಹೇಳಿ ಒಂದು ನಿಬಂಧನೆಗಳು ತಂದು ಆಗಲಾದರೂ ನಮ್ಮ ಶಾಲೆಗಳು ಉಳಿತವೆ. 100 ವರ್ಷಗಳಿಂದ ಶಾಲೆಗಳು ಈಗ ಮುಚ್ಚಲ್ಪಡ್ತಾ ಇದ್ದಾವೆ. ದಯವಿಟ್ಟು ಕನ್ನಡ ಪರ ಸಂಘಟನೆಗಳು ಇದೊಂದು ಮನವಿಯನ್ನು ಈ ಹೋಬಳಿಯ ಒಬ್ಬ ಕನ್ನಡ ಪರ ಸದಸ್ಯನಿಂದ ಈ ಒಂದು ಮನವಿಯನ್ನು ತಿಳ್ಕೊಳ್ಳಿ. ದಯವಿಟ್ಟು ಮೊದಲು ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸಿ ಸರ್ಕಾರದ ಶಾಲೆಯಲ್ಲಿ ಓದಿರ್ತಕ್ಕಂತಹ ಮಕ್ಕಳಿಗೆ ಮಾತ್ರ ಸರ್ಕಾರಿ ಕೆಲಸ ಅಂದರೆ ಮತ್ತೆ ನಮ್ಮ ಶಾಲೆಗಳು ಉದ್ಭವ ಆಗ್ತವೆ, ಮತ್ತೆ ಒಳ್ಳೆ ಥರ ಶಿಕ್ಷಣ ಬೆಳೆಯುತ್ತೆ, ಮತ್ತೆ ಕನ್ನಡಕ್ಕೆ ಆದ್ಯತೆ ಸಿಗುತ್ತೆ. ಒಮ್ಮೆ ಯೋಚಿಸಿ ಇದ್ರ ಬಗ್ಗೆ ಮನವಿ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗಾಗಲೇ ಕನ್ನಡ ಶಾಲೆಗಳನ್ನ ಮುಕ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸಂಘಟನೆಯಿಂದ ಮುಕ್ತಾ ಇದ್ದಾರೆ, ಅದು ನಿಮ್ಮ ಸಂಘಟನೆಯಿಂದ ಮುಚ್ಚಬಾರ್ದು ಅಂತ ಏನಾದ್ರು ಹೋರಾಟ ಮಾಡ್ತೀರಾ? ಇಲ್ಲ, ಏನೇ ಹೋರಾಟ ಮಾಡಿದ್ರು ಏನೇ ಮಾಡಿದ್ರು ಅದಕ್ಕೆ ತಾರ್ಕಿಕ ಅಂತ್ಯ ಇರಲ್ಲ. ಅದೇ ಸರ್ಕಾರಿ ಕೆಲಸ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದರೆ ಸರ್ಕಾರಿ ಕೆಲಸಕ್ಕೆ ಪ್ರತಿಯೊಬ್ಬರು ಸಹ ವಿದ್ಯಾರ್ಥಿಗಳು ಕುಟುಂಬದ ಪೋಷಕರು ಇರ್ತಾರೆ. ಅವರು ನನ್ನ ಮಗ ಆ ಕೆಲಸಕ್ಕೆ ಹೋಗಲಿ ಈ ಕೆಲಸಕ್ಕೆ ಹೋಗಲಿ ಅಂತ ಹೇಳಿ ದೇಶ ಇರುತ್ತೆ. ಅದನ್ನೇ ಈ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಆಗುತ್ತೆ. ಮತ್ತು ಸರ್ಕಾರಿ ಆಸ್ಪತ್ರೆಗಳು ಪ್ರಗತಿಯತ್ತ ಸಾಕ್ತವೆ ಅನ್ನೋ ಅಭಿಪ್ರಾಯ ನನಗೆ. ಸರ್ಕಾರಿ ಶಾಲೆ ಮುಗ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಸರ್ಕಾರಿ ಶಾಲೆಗಾದ್ರೆ ವಿದ್ಯಾರ್ಥಿಗಳಿಗಂತೂ ಮುಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಕನ್ನಡ ಪರ ಸಂಘಟನೆಗಳು. ಮೊದಲು ನಮ್ಮಲ್ಲಿ ಏನಾಗಿದೆ ಸಮಸ್ಯೆ, ವಿದ್ಯಾರ್ಥಿಗಳು ಬರದೇ ಅಲೋಪತಿ ಅನ್ನೋದು ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಂಡ್ರೆ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಅನ್ನೋದನ್ನು ಮೆನ್ಷನ್ ಆಗಿ ಬರುತ್ತೆ. ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅದು ನೀವು ಅಲರ್ಜಿ ಅನ್ನೋದು ಇನ್ನೊಂದು ಮಗದೊಂದು ಸೈಡ್ ಎಫೆಕ್ಟ್ಸ್ ಕಂಪ್ನಿನೇ ಅದನ್ನು ತೋರಿಸುತ್ತೆ, ಇದರಿಂದ ಏನಾಗುತ್ತೆ ಅಂತ. ಅದೇ ನೀವು ಆಯುರ್ವೇದದಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಯಾರು ತೋರಿಸೋದು. ನೀವು ಅದನ್ನು ನೀವು ಎಲ್ಲೇ ಹೋಗಿ ನೀವು ಸಾಕ್ಷಿ ಸಮೇತ ನೀವು ಅದನ್ನು ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ಅಷ್ಟೇ ಅದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಲೇ ಬರುತ್ತೆ. ಅದಕ್ಕೆ ನಾನು ಆಯುರ್ವೇದಿಕ್ ಕಂಪ್ನಿನೇ ಮೆನ್ಷನ್ ಮಾಡುತ್ತೆ ಅಲೋಪತಿಗೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ. ಆಯುರ್ವೇದದಲ್ಲಿ ಯಾವುದು ಇಲ್ಲ. ಅರುಣ್ ಕೃಷ್ಣ ಅಂತೇಳಿ ವಿಜಯ ಸೇನೆ ಜಿಲ್ಲಾಧಿಕಾರಿ. ವಿಜಯ ಸೇನೆ ವತಿಯಿಂದ ಹೆಬ್ಬೂರು ಹೋಬಳಿ ಘಟಕದ ವತಿ ಹಾಗೂ ನಮ್ಮ ಹೋಬಳಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಜನಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದರದ್ದು ವಿಶೇಷತೆ ಏನಂತಂದರೆ RVS ಆಯುರ್ವೇದ ಮಹಾವಿದ್ಯಾಲಯದಿಂದ ಮೊಟ್ಟಮೊದಲ ಬಾರಿಗೆ ಇಡೀ ತಾಲೂಕಿನಲ್ಲಿ ಮೊಟ್ಟಮೊದಲ ಬಾರಿಗೆ ಆಯುರ್ವೇದದ ಆಸ್ಪತ್ರೆಗಳನ್ನು ಕರ್ಕೊಂಡ್ಬಂದು ಇದರಿಂದಾಗುವಂಥ ಅನುಕೂಲಗಳು ಮತ್ತು ಉಚಿತವಾಗಿ ಔಷಧಿಗಳನ್ನು ಕೊಡುವಂಥ ಕಾರ್ಯವನ್ನು ಸಂಘಟನೆ ವತಿಯಿಂದ ಶ್ರೀನಿವಾಸ್ ಅವರು ಮಾಡ್ತಿರೋದು ಒಂದು ಹೆಮ್ಮೆಯ ಸಂಗತಿ. ಯಾಕೆ ಅಂತಂದರೆ ಇದ್ರ ಜೊತೆಯಲ್ಲಿ ನಾವು ಇಂಗ್ಲೀಷ್ ಮೆಡಿಸನ್ಸು ಮತ್ತು ಇನ್ನೊಂದು ಯಾವುದೋ ಮಗದೊಂದು ಮೆಡಿಸನ್ಸ್ಗೆ ಹೋಗುವಂಥ ಜನಗಳನ್ನು ಆಯ್ಕೆ ಮಾಡಿ ಆಯುರ್ವೇದದ ಕಡೆ ಕರ್ಕೊಂಬರ್ಬೇಕಾಗಿರೋದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ. ಈ ಆಯುರ್ವೇದವನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ. ಪ್ರತಿಯೊಂದು ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ಅವತ್ತು ನೋವು ಬಂದಾಗ ನೋವು ಹೋಗುತ್ತಷ್ಟೇ. ಆಯುರ್ವೇದ ಅನ್ನೋದು ಅದು ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಸತ್ವವನ್ನು ಮತ್ತೆ ಹುಟ್ಟಿಸುವಂಥ ಅದು ಕೆಪಾಸಿಟಿ ಇದೆ ಆಯುರ್ವೇದಕ್ಕೆ. ಅಂಥ ಆಯುರ್ವೇದ ಸಂಸ್ಥೆಯನ್ನು ಕರ್ಕೊಂಡ್ಬಂದು ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಶ್ರೀನಿವಾಸ್ ಅವರು ಮತ್ತು ನಮ್ಮ ದಾಸೇಗೌಡರು ಈ ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿರುವಂಥ ದಾಸೇಗೌಡರಿಗೆ ನಾನು ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸೌಲಭ್ಯವನ್ನು ಎಲ್ಲರೂ ಸಮುದಾಯದ
ಕನ್ನಡಿಗರಾಗಿ ಮತ್ತು ಎಲ್ಲ ಹಳ್ಳಿಯ ಜನಗಳು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ.